ನಮಸ್ತೆ ಫ್ರೆಂಡ್ಸ್, ಕುಶಾಲ್ ವನಸಿರಿ ಫಾರ್ಮ್ಸ್ನ ಮೂರನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಏನು ಹೇಳಿದ್ದೆ, ಕೊಕೊನಟ್ ಬಂದಿದೆ, ಅರೇಕನಟ್ ಇದೆ, ಬನಾನಾ ಇದೆ, ಪಪ್ಪಾಯ ಪ್ಲಾಂಟ್ಸ್ ಇನ್ನೂ ಬಂದಿಲ್ಲ, ಹಾಕಬೇಕು ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಪಪ್ಪಾಯ ಹಾಕಿರೋದು ಮತ್ತು ಹೇಗೆ ಹಾಕಿದ್ದೀವಿ, ಅದರ ಜೊತೆಯಲ್ಲಿ ಬನಾನಾ ಯಾವ ಕಂಡೀಷನಲ್ಲಿ ಬರ್ತಾ ಇದೆ, ತೆಂಗು ಹೇಗಿದೆ, ಅಡಿಕೆ ಹೇಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ನಾನು ಆ್ಯಕ್ಚುಲಿ ಯಾವುದೋ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೆಸ್ ಏನಾಗಲ್ಲ, ಏನು ಸಿಗುತ್ತೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಒಂದು ಹೀಗೆ ಇರುತ್ತೆ ಅಂತ ಏನು ಇರೋದಿಲ್ಲ. ನೋಡಿ, ಇದು ನಮ್ಮ ಮೊದಲನೇ ಪದರವಾದ ಈ ಕೊಕೊನಟ್. ಸೊ ಕೊಕೊನಟ್ ಹೇಗಿದೆ ಅಂದರೆ ಬಾರ್ಡ್ರಲ್ಲಿದೆ. ಸೊ ಬಾರ್ಡ್ರಲ್ಲಿ ಎವ್ರಿ 20 ಫೀಟ್ಗೆ ಒಂದೊಂದ್ರ ಥರ ಇದೆ, ನೋಡ್ತಾ ಇರ್ಬೋದು. ಸೊ ಕೊಕೊನಟ್ ಚೆನ್ನಾಗಿ ಬರ್ತಾ ಇದೆ. ಸೊ ಕರೆಂಟ್ಲಿ ಅದಕ್ಕೆ ಏನು ಇಶ್ಯೂ ಇಲ್ಲ, ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟು ನಮ್ಮ ಎರಡನೇ ಪದ್ರ, ಇಲ್ಲಿ ಕಾಣ್ತಾ ಇರುವಂಥ ಅಡಿಕೆ, ನೀವು ನೋಡ್ತಾ ಇರ್ಬೋದು ಅಡಿಕೆ. ಸೊ ಈ ಗರಿ ಕಟ್ಟಿರೋದೇನಕ್ಕೆ ಅಂತ ಅಂದರೆ ಪ್ರತಿಯೊಂದಕ್ಕೂ, ಸೊ ಇದು ಪಶ್ಚಿಮ ನಮ್ಮದು, ಈ ಪಶ್ಚಿಮದಿಂದ ಬೀಳುವಂಥ ಬಿಸಿಲು ಗಿಡಗಳಿಗೆ ಬೀಳಬಾರ್ದು ಅಂತ ಹೇಳಿ ಒಂದು ಸೈಡು ಶ್ಯಾಡೋ ಇರಲಿ ಅಂತ ಹೇಳಿ ಹೀಗೆ ಮಾಡಿದ್ದೀವಿ. ಆ್ಯಕ್ಚುಲಿ ಇದು ನಾವು ತಂದು ಹಾಕಿದ ಮೇಲೆ ಫುಲ್ಲು ಎಲ್ಲೋ ಆಗಿತ್ತು, ಇವಾಗ ಸ್ವಲ್ಪ ಸ್ವಲ್ಪ ಗ್ರೀನ್ ಆಗ್ತಾ ಇದೆ. ಸೊ ಇದು ಪ್ರಾಬ್ಲಮ್ ಅಷ್ಟು ಆಗಿಲ್ಲ, ಅದು ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನೋಡ್ಬೋದು. ಸೊ ಈ ಥರ ಈ ಮೇಯ್ನ್ ಏನಪ್ಪ ಅಂದರೆ, ಈ ಶ್ಯಾಡೋ ಹ್ಯಾಕ್ ಮಾಡಿದ್ದು ಅಂತಂದರೆ, ಈ ಗರಿ ಏನಿದೆಯಲ್ಲ, ಸೊ ಈ ಗರಿನ ಏನಕ್ಕೆ ಹಾಕಿದ್ದು ಅಂತಂದರೆ, ಈ ಗಿಡಕ್ಕೆ ಬಿಸಿಲು ಏನು ಈ ಪಶ್ಚಿಮದಿಂದ ಬರುತ್ತಲ್ಲ, ಆ ಬಿಸಿಲು ಗಿಡಕ್ಕೆ ಸ್ವಲ್ಪ ಸಸ್ಟೈನ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಹಾಕಿದ್ದು. ಗಿಡ ಈಗ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಗ್ರೀನಿಶ್ ಆಗಿ ಫಸ್ಟು ಯೆಲ್ಲೋಯಿಶ್ ಆಯಿತು ಹಾಕಿದ್ಮೇಲೆ, ಮತ್ತು ಈಗ ಗ್ರೀನಿಶ್ ಆಗಿ ತಿರುಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಆ ಕಾಳುಗಳ ಥರ ಕಾಣ್ತಾ ಇದೆಯಲ್ಲ, ಮತ್ತು ಚಿಕ್ಕದು ಸ್ವಲ್ಪ ಬೀಜ ಏನು ಸಾಸಿವೆ ಥರ ಕೂಡ ಇದೆ, ಮತ್ತು ಇನ್ನೊಂದು DAP ಗೊಬ್ಬರ ಏನು ಬರುತ್ತಲ್ಲ ಆ ಥರ ಇದೆಯಲ್ಲ, ಇದು ಆ್ಯಕ್ಚುಲಿ ಆರ್ಗ್ಯಾನಿಕ್ ಗೊಬ್ಬರ. ನಾನು ಸಸ್ಯಾಮೃತ ಅವ್ರ ಹತ್ರ, ಸ್ವಾಮೀಜಿ ಅವ್ರ ಹತ್ರ ಮಾತಾಡಿಕೊಂಡು, ನನಗಿಲ್ಲಿ ನನ್ನ ಜಮೀನಲ್ಲಿ ನೈಟ್ರೋಜನ್ನು ಮತ್ತು ಫಾಸ್ಫರಸ್ ಕಡಿಮೆ ಇದ್ದಿದ್ದರಿಂದ ಸಾಯಿಲ್ ಟೆಸ್ಟ್ ಮಾಡಿಸಿದ್ಮೇಲೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನನಗಿಲ್ಲಿ ಮಾಡಿಸ್ಕೊಳೋದಕ್ಕೆ ಕೊರತೆ ಇದೆ ಅಂತ ಹೇಳಿ ಅವ್ರ ಹತ್ರ ತಯಾರಿಸ್ಕೊಂಡು ನಾನು ತೊಗೊಂಡಿದ್ದು. ಇದು ಆ್ಯಕ್ಚುಲಿ ತೊಗೊಂಡಿದ್ದು ನಾನು ಇದಕ್ಕಲ್ಲ, ಏನು ಅಡಿಕೆಗಲ್ಲ, ನಂದು ಏನು ವಾಟರ್ ಮಿಲನ್ ಇದೆಯಲ್ಲ, ವಾಟರ್ ಮಿಲನ್ಗೋಸ್ಕರ ತೊಗೊಂಡಿದ್ದು. ವಾಟರ್ ಮಿಲನ್ ಬಗ್ಗೆ ನಾನು ಆಮೇಲೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನನ್ನ ಮೂರನೇ ಪದ್ರ ಬಾಳೆ. ಇಲ್ಲಿ ನೋಡ್ತಾ ಇರ್ಬೋದು, ಬಾಳೆ ಆ್ಯಕ್ಚುಲಿ ಬರ್ತಾ ಇದೆ ಎಲ್ಲದೂ, ಆಲ್ಮೋಸ್ಟ್ ಒಂದು 80% ಬಂದಿದೆ. ನಾನು ನಿಮಗೆ ಹಾಗೆ ಒಂದು ವಾಕ್ ಥ್ರೂ ಕರ್ಕೊಂಡು ಹೋಗ್ತೀನಿ ಹೇಗಿದೆ ಅಂತ ಒಂದು. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಬರ್ತಾ ಇದೆ. ನೆಕ್ಸ್ಟ್ ಲೈನಲ್ಲಿ ನೋಡಿ, ಹೀಗೆ ಬಂದಿದೆ. ಸೊ ನೆಕ್ಸ್ಟ್ ಲೈನ್ ಅಂತ ಅಂದರೆ ಇಲ್ಲಿ. ಸೊ ಇದು ಹೇಗಿದೆ ಅಂತಂದರೆ ನೋಡಿ, ಉತ್ತರಕ್ಕೆ ಒಂದು ಅಡಿಕೆ, ದಕ್ಷಿಣಕ್ಕೆ ಒಂದು ಅಡಿಕೆ. ಸೊ ಇವೆರಡರ ಮಧ್ಯೆ ಬಾಳೆ ಬರ್ತಾ ಇದೆ. ಇದು ನನ್ನ ಮೂರನೇ ಪದ್ರ. ನಮ್ಮ ಏನು 5 ಲೇಯರ್ಸ್ ಫಾರ್ಮಿಂಗಲ್ಲಿ 3rd ಲೇಯರ್ ಅಂದರೆ ಈ ಬನಾನಾ. ಸೊ ಇದೆಲ್ಲ ನಾವು ಕಂದು ಹಾಕಿದ್ದು, ಬರ್ತಾ ಇದೆ ಚೆನ್ನಾಗಿ. ಒಂದು 80% ಕಾಣ್ತಾ ಇದೆ, ಇನ್ನೊಂದು 20% ಬರಬೇಕು. ಇಲ್ಲಿ ಕೂಡ ನೋಡಿ ಬಂದಿದೆ, ಮತ್ತು ಇಲ್ಲಿ ಈಚೆ ಬರ್ತಾ ಇದೆ, ಜೊತೆಗೆ ಅಲ್ಲಿ ಕೂಡ ನೋಡ್ಬೋದು ನೀವು ಬರ್ತಾ ಇದೆ. ಸೊ ಹೀಗಾಗಿ ನಂದು ಮೂರನೇ ಲೇಯರು
ಏನು ಗಿಡ ಹಾಕಿದ್ವಲ್ಲ, ಕಂದು ಏನು ಹಾಕಿದ್ವಲ್ಲ, ಅದು ಬರೋದ್ರಲ್ಲಿ ಒಂದು ಲೆವೆಲ್ಲಿಗೆ 80% ಬಂದಿರೋದ್ರಿಂದ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಫೋರ್ತ್ ಲೇಯರ್ ಪಪ್ಪಾಯ. ನಾನು ನಿಮಗೆ ಹೇಳಿದ್ದೆ ಪಪ್ಪಾಯ ಪ್ಲಾಂಟ್ಸ್ ಚಳಿಗಾಲದಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಬರೋದು ಅಂತ. ಸೊ ಗಿಡ ಬಂದು ಒಂದು ವಾರ ನಮ್ಮ ಹತ್ರ ಇಟ್ಕೊಂಡು, ಅದಕ್ಕೆ ಸೇಮ್ ಟೈಮ್ ಇಲ್ಲಿ ನೋಡ್ಬೋದು, ನಾವು ಗುಂಡಿ ಮಾಡಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಇಲ್ಲಿ ಕಾಣ್ತಾ ಇದೆಯಲ್ಲ ಗೊಬ್ಬರ, ಈ ಗುಂಡಿ ಒಳಗಡೆ ಇಲ್ಲಿ ನಿಮಗೆ ತೋರಿಸ್ಬೇಕು ಅಂತಂದರೆ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಕಾಣ್ತಾ ಇದೆಯಾ? ಇಲ್ಲಿಂದ ಫುಲ್ ಕೆಳಗಡೆ ಗೊಬ್ಬರ ಇರೋದು. ಸೊ ಆ ಗೊಬ್ಬರ ಹಾಕಿ ಒಂದು ವಾರ ನೀರು ಬಿಟ್ಟು ಅದಾದಮೇಲೆ ಗಿಡ ನಾಟಿ ಮಾಡಿದ್ದು. ಇದು ಪಪ್ಪಾಯ ಆಲ್ಮೋಸ್ಟ್ 99% ಚೆನ್ನಾಗಿ ಬಂದಿದೆ. ಹಾಕಿದ್ದು ಯಾವುದೂ ಇದಾಗಿಲ್ಲ, ಒಣಗೋದಾಗಲಿ ಆ ಥರ ಆಗಲಿ ಏನೂ ಆಗಿಲ್ಲ, ನೀವು ನೋಡ್ತಾ ಇರ್ಬೋದು. ಸೊ ಪ್ರತಿ ಪಪ್ಪಾಯ ಕೂಡ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರಲ್ಲ. ಸೊ ಇಲ್ಲಿ ನೋಡಿ, ಇದೊಂದೇ ಲೈನಲ್ಲ, ಎಲ್ಲ ಲೈನಲ್ಲೂ ಆಲ್ಮೋಸ್ಟ್ 99%, 99.95 ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪಪ್ಪಾಯದು ಯಾವುದು ನನಗೆ ಡ್ಯಾಮೇಜಸ್ ಆಗಲಿ ಆ ಥರ ಆಗಿಲ್ಲ. ಸೊ ತಂದು ಒಂದು ವಾರ ಇಟ್ಕೊಂಡು ನಾವು ಹಾಕಿದ್ದು ಚೆನ್ನಾಗಿ ಬರ್ತಾ ಇದೆ. ಸೊ ಆ್ಯಸ್ ಆಫ್ ನೌ, ಸೊ ಇದಕ್ಕೆಲ್ಲ ಈಗ ನಾನು ಆ್ಯಸ್ ಆಫ್ ನೌ ಏನು ಕೊಟ್ಟಿದ್ದೀನಿ ಅಂತಂದರೆ, ಜೀವಾಮೃತ, ಗೋಕೃಪಾಮೃತ, ವರ್ಮಿ ವಾಶ್, ಮತ್ತು ಅದೇ ಸಸ್ಯಾಮೃತ ಅವ್ರದ್ದು ಈ ಏನು ಕಾಣ್ತಾ ಇದೆಯಲ್ಲ ಫರ್ಟಿಲೈಸರ್, ಈ ಫರ್ಟಿಲೈಸರ್ ಅಂತ ಅಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅದು. ಸೊ ಆರ್ಗ್ಯಾನಿಕ್ ಅಂತ ಹೇಳೋದಕ್ಕಿಂತನೂ ನ್ಯಾಚುರಲ್ ಫಾರ್ಮಿಂಗ್, ಗಿಡಗಳಿಂದ ಮಾಡಿರೋವಂಥ ಫರ್ಟಿಲೈಸರ್ ಅದು. ಅದನ್ನು ನಾನು ತರಿಸ್ಕೊಂಡಿದ್ದೇನಕ್ಕೆ ಅಂದರೆ, ಈಗ ಇಂಟರ್ ಕ್ರಾಪ್ ಆಗಿ ನಾನು ಏನು ಹಾಕಿದ್ನಲ್ಲ ಕಲ್ಲಂಗಡಿಗೆ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ನನ್ನ 5th ಪದರ, 5ನೇ ನಮ್ಮ ಏನು ಪಂಚತರಂಗಿಣಿ ವ್ಯವಸ್ಥೆ 5ನೇ ಪದರ ಹೇಗೆ ಬರ್ತಾ ಇದೆ ಅನ್ನೋದು. 5ನೇ ಪದರದಲ್ಲಿ ಆ್ಯಕ್ಚುಲಿ 2 ಇದೆ ನಂದು. ಒಂದು ಲೈನಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಈ ಲೈನಲ್ಲಿ ಫುಲ್ಲು ಏನು ಗುಂಡಿಗಳು ಖಾಲಿ ಇದೆಯಲ್ಲ, ಇದೆಲ್ಲ ಕೋಕೋ ಬರೋದು. ಇದನ್ನು ಯಾಕೆ ಹಾಕಿಲ್ಲ ನಾನು ಅಂತಂದರೆ, ಇದಕ್ಕೆ ಸ್ವಲ್ಪ ಶಾಡೋ ಬೇಕು, ನೆರಡಬೇಕು, ಇಲ್ಲ ಅಂದರೆ ಹಾಕಿದ್ರೆ ಆ ಗಿಡಗಳು ಹೋಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹಾಕಿಲ್ಲ. ಮತ್ತು ಅದಕ್ಕೆ ಆಲ್ಟರ್ನೇಟ್ ಲೈನಲ್ಲಿ ನಾನು ಮೊರಿಂಗ ಹಾಕಿದ್ದೀನಿ. ಈ ಲೈನಲ್ಲಿ ನಾನು ಹೇಳಿದ್ನಲ್ಲ, ನನಗೆ 5ನೇ ಪದರ 2 ಇದೆ. ಒಂದು ಇಲ್ಲಿ ನೋಡಿ, ಇಲ್ಲಿ ಕೋಕೋ ಇದ್ದರೆ ಇಲ್ಲಿ ಮೊರಿಂಗ ಇರುತ್ತೆ. ಈ ಲೈನಲ್ಲಿ ಮೊರಿಂಗ ಇರುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು. ಮೊರಿಂಗ ನನಗೆ ಆಲ್ಮೋಸ್ಟ್ ಒಂದು 50% ಡ್ಯಾಮೇಜ್ ಆಗಿದೆ, ಬಂದಿಲ್ಲ. ಇವೊಂದು ನಾನು 2 ಸೀಡ್ ಹಾಕಿದ್ರೂ ನನಗೆ ಬಂದಿಲ್ಲ ಅಷ್ಟು ಚೆನ್ನಾಗಿ. ಒಂದು 50% ಡ್ಯಾಮೇಜ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಒಂದೊಂದು ಕಡೆ ಹುಟ್ಟಿರೋದೇನಿದೆ ಅದು ಚೆನ್ನಾಗೇ ಬಂದಿದೆ. ಹುಟ್ಟಿಲ್ಲದೆ ಇರೋದು ಡ್ಯಾಮೇಜ್ ಅಂತಲೇ ಹೇಳಬೇಕು. ಇಲ್ಲಿ ನೋಡ್ಬೋದು, ನಾನು ಅದೇ ಆ್ಯಸ್ ಐ ಸೈಡ್ 2 ಹಾಕಿದ್ದೀನಿ. ಸೊ 2 ಹುಟ್ಟಿದೆ. ಸೊ ಕೆಲವು ಕಡೆ ಹುಟ್ಟಿದೆ, ಕೆಲವು ಕಡೆ ಹುಟ್ಟೇ ಇಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲಿ ನಮ್ಮದೇನು ಕೋಕೋ ಲೈನ್ ಇದೆ, ಇಲ್ಲಿ ಬಂದರೆ ನೋಡಿ, ಇಲ್ಲಿ ಹುಟ್ಟಬೇಕಿತ್ತು, ಈ ಜಾಗದಲ್ಲಿ ಹುಟ್ಟಿಲ್ಲ. ದ ರೀಸನ್ ಏನು ಅಂತಂದರೆ ಸೀಡಲ್ಲಿ ಪ್ರಾಬ್ಲಮ್ ಇತ್ತು ಅನಿಸುತ್ತೆ, ಹಾಗಾಗಿ ಹುಟ್ಟಿಲ್ಲ. ನಾವು ಈಗ ಇಂಟರ್ ಕ್ರಾಪ್ ಬಗ್ಗೆ ಮಾತಾಡೋಣ. ಇಂಟರ್ ಕ್ರಾಪ್ ಅಂತ ಅಂದರೆ, ನಾನು ಸಿನ್ಸ್ ಟೂ ಮಚ್ ಆಫ್ ಇನ್ವೆಸ್ಟ್ಮೆಂಟ್, ಸೊ ಕ್ವಿಕ್ ರಿಟರ್ನ್ಸ್ ಏನು ಅಂತ ಹೇಳಿ ಯೋಚನೆ ಮಾಡಿದಾಗ, ಆ್ಯಂಡ್ ದ ಸೀಸನ್ ವಾಟರ್ ಮಿಲನ್ಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದರಿಂದ ನಾನು ಕಿರಣ್ 1 ಸೀಡ್ಸ್ನ ಹಾಕಿದ್ದೀನಿ ವಾಟರ್ ಮಿಲನಲ್ಲಿ. ಸೊ ಅದು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಇದು ಒಂದು 80% ಆಫ್ ದಟ್ ಜರ್ಮಿನೇಟ್ ಆಗಿದೆ.
ಜರ್ಮಿನೇಟ್ ಆಗಿ ಚೆನ್ನಾಗಿ ಬಂದಿದೆ. ಸೊ ಇದನ್ನು ಉಳಿಸ್ಕೊಂಡು ಹೋಗೋದು ಹೇಗೆ, ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಮತ್ತು ಸಾಯಿಲ್ ಟೆಸ್ಟ್ ಮಾಡಿದಾಗ ನಮ್ಮದು ಏನು ನೈಟ್ರೋಜನ್ ಏನು ಕಡಿಮೆ ಇತ್ತಲ್ಲ, ಸೊ ನೈಟ್ರೋಜನ್ನು ಮತ್ತು ಫಾಸ್ಫರಸ್ ಕಡಿಮೆ ಇದ್ದಿದ್ದಕ್ಕೆ ನಾನು ಆರ್ಗ್ಯಾನಿಕಲಿ ಏನು ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡಿ ಸೊ ಒಂದಷ್ಟು ಪ್ರೊಸೀಜರ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಸ್ಯ ಅಮೃತ ಅವ್ರ ಜೊತೆ ಮಾತಾಡಿ ಒಂದಷ್ಟು ಏನು ಸಸ್ಯಗಳಿಂದ ಫರ್ಟಿಲೈಸೇಷನ್ ಹೆಂಗೆ ಮಾಡ್ಕೊಳೋದು ಅಂತ ಕೇಳಿಕೊಂಡೆ. ಬಟ್ ಸಿನ್ಸ್ ನಂದಿಲ್ಲಿ ಹೊಸ ಫಾರ್ಮ್ ಆಗಿರೋದ್ರಿಂದ ನನಗೆ ಎಲ್ಲ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಜೊತೆ ಮಾಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಅದರ್ ದ್ಯಾನ್ ದಟ್ ಫಾಸ್ಫರಸ್, ರಾಕ್ ಫಾಸ್ಫರಸ್ನ ಮೈಕ್ರೋಬಿ ಅದೇ ಡಾಕ್ಟರ್ ಸಾಯಿಲ್ ಅವ್ರ ಕಡೆಯಿಂದ ತರಿಸ್ಕೊಂಡು ಹಾಕಿದ್ದೀನಿ. ಇದೆರಡೆ ಹೊರಗಡೆಲಿಂದ ತರಿಸಿರೋದು. ರೆಸ್ಟ್ ಅದ್ರ ಜೊತೆಗೆ ನಮ್ಮ ಜೀವಾಮೃತ, ಗೋಕೃಪಾಮೃತ, ಎರೆಜಲ ಆ್ಯಕ್ಚುಲಿ ನಾನು ಇನ್ನೂ ಮಾಡಿಲ್ಲ. ನನ್ನ ಫ್ರೆಂಡ್ ಅವ್ರದ್ದು ತೋಟದಿಂದ ತೊಗೊಂಬಂದು ಹಾಕಿರೋದು. ಸೊ ಇಲ್ಲೇ ಬೇಗೂರ ಹತ್ರ ಇದ್ದಾರೆ ಅವರು, ಅವ್ರದ್ದು ತೋಟದಿಂದ ತಂದು ಹಾಕಿರೋದು. ಆ್ಯಸ್ ಆಫ್ ನಾವು ಒಂದು ಲೆವೆಲ್ಲಿಗೆ ಚೆನ್ನಾಗಿ ಹೋಗ್ತಾ ಇದೆ. ಮತ್ತು ಇದು ಗೊಬ್ಬರ ಎಲ್ಲ ಯಾಕೆ ಹೀಗೆ ಹಾಕಿದ್ದೀನಿ ಅಂತ ಎಲ್ಲ ಅನ್ನಿಸ್ತಾ ಇರ್ಬೋದು. ಸೊ ಮೋಸ್ಟ್ಲಿ ಇನ್ನೊಂದು 2 to 3 ಡೇಸಲ್ಲಿ ಇದನ್ನು ಈಗ ಬೆಡ್ಡಿಂಗ್ ಮಾಡ್ತಾರೆ. ಆ ಬೆಡ್ಡಿಂಗ್ ಮಾಡಲಿಕ್ಕೆ ಸ್ವಲ್ಪ ಮಾಡಬೇಕಾದ್ರೆ ಈ ಗೊಬ್ಬರನೂ ಮಣ್ಣಿನ ಜೊತೆ ಸೇರಿಕೊಂಡು ಚೆನ್ನಾಗಿ ಬರಲಿ ಅಂತ ಹೇಳಿ ಮಾಡಿ ಹಾಕಿರೋದಿದು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಸ್ಟೇಟಸ್ ಆಗಿದೆ, ನಂದು ವಾಟರ್ ಮಿಲನ್ ಹೆಂಗೆ ಬಂದಿದೆ ಅಂತ ಹೇಳಿ ನಾನು ಅಪ್ಡೇಟ್ ಮಾಡ್ತೀನಿ. ಆ್ಯಸ್ ಆಫ್ ನಾವು ನಂದು ಡ್ಯಾಮೇಜ್ ಆಗಿದ್ದು ಅಂದರೆ ಆ್ಯಸ್ ಐ ಸೆಡ್ ಮೊರಿಂಗಾ ಮಾತ್ರನೇ. ಸೊ ರೆಸ್ಟ್ ಆಲ್ ಒಂದು ಲೆವೆಲ್ಲಿಗೆ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಆಮ್ ಹ್ಯಾಪಿ ಆ್ಯಸ್ ವೆಲ್. ಯಾಕೆ ಅಂತಂದರೆ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಹೇಳಿ ಬಂದಾಗ ಏನೂ ಗೊತ್ತಿಲ್ಲದೆ ಇದ್ರೂ ಒಂದಷ್ಟು ಜನರ ಇನ್ಪುಟ್ಸು, ನನ್ನ ಹಾಗೆ ಹೇಳಿದಾಗೆ ನಮ್ಮ ಪ್ರಣವ್ ಸಿಂಹ ಫಾರ್ಮ್ಸ್ನ ನಾಗರಾಜ್ ಇರ್ಬೋದು, ಮತ್ತು ನಮ್ಮ ಮಂಜುನಾಥ್ ಬಂಡ್ಕರ್ ಹೊಸಪೇಟ ಅವರಿರ್ಬೋದು, ಮತ್ತು ಸಸ್ಯಾಮೃತ ಸ್ವಾಮೀಜಿ ಇರ್ಬೋದು, ಯೋಗೀಶ್ ಅಂತ ಇಲ್ಲೇ ನಮ್ಮ ಚಾಮರಾಜನಗರದಲ್ಲಿ ಯೋಗೀಶ್ ಪ್ರಭು ಸ್ವಾಮಿ ಅಂತ ಅವ್ರದ್ದು ಇನ್ಪುಟ್ಸ್ ಇರ್ಬೋದು. ಸೊ ಸುಮಾರು ಜನದ ಇನ್ಪುಟ್ಸ್ ತೊಗೊಂಡು ಮತ್ತು ಏನು ನಾನು 5 ಲೇಯರ್ಸ್ ಫಾರ್ಮಿಂಗ್ ಏನು ಓದಿ ತಿಳ್ಕೊಂಡಿದ್ದೆ ಅವ್ರದ್ದು ಇರ್ಬೋದು, ಮತ್ತು ಪುಕ್ಕಕ್ಕ ಅವ್ರದ್ದು ಇನ್ಪುಟ್ಸ್ ಇರ್ಬೋದು, ಒಂದಷ್ಟು ಎಲ್ಲ ಸೇರಿಸ್ಕೊಂಡು ಹೇಗೆ ಮಾಡೋದು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಸ್ ಆಫ್ ನಾವು ಏನೋ ಚೆನ್ನಾಗಿದೆ, ಚೆನ್ನಾಗಿ ಬರ್ತಾ ಇದೆ ಅನ್ನೋ ಒಂದು ಫೀಡ್ಬ್ಯಾಕ್ ಇದೆ. ಮೇಯ್ನ್ ನಮ್ಮದು ಬೆಳೆ ಯಾವುದು ಅಂತಂದರೆ ತೆಂಗು ಮತ್ತು ಅಡಿಕೆ. ಅದೇ ಇರುತ್ತೆ ಲಾಂಗರ್ ಪೀರಿಯಡಲ್ಲಿ. ನೋಡಿ, ನಿಮಗೆ ತೋರಿಸ್ಬೇಕು ಅಂದರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಇದು ಫುಲ್ಲು ಫಸ್ಟು ಯೆಲ್ಲೋಯಿಶ್ ಆಗಿತ್ತು. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನೋಡಿ ಕೆಳಗಡೆ ಲೀಫು ಡ್ರೈ ಆಗ್ತಾಯಿತ್ತು. ನಾನೇನೋ ಆಗೋಯ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಟು ಬಿ ಆನೆಸ್ಟ್ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಗಿಡಗಳನ್ನು ಚೆನ್ನಾಗಿ ಬರ್ತಾ ಇದೆ. ಖುಷಿ ಕೂಡ ಆಗ್ತಾ ಇದೆ. ಹೊಸ್ದಾಗಿ ಓಕೆ IT ಫೀಲ್ಡಿಂದನೂ ಬಂದು ಏನೋ ಯಾರಾದರೂ ಕೇಳಿದ್ರೆ ಏನು ಕಡ್ದು ಕಟ್ಟೆ ಹಾಕಿದ್ರಪ್ಪ ಅಂತಂದರೆ ಏನೋ ಒಂದು ಮಾಡ್ತಾ ಇದ್ದೀವಿ. ಅದನ್ನು ಏನು ಇವತ್ತಿಂದ ರೆಗ್ಯುಲರ್ ಪ್ರೋಸೆಸ್ಸಲ್ಲಿರೋ ಮೆಥಡ್ ಬಿಟ್ಟು ಆರ್ಗ್ಯಾನಿಕಲಿ ಏನೋ ಒಂದು ಮಾಡೋಕ್ಕೆ ಹೊರಟಿದ್ದೀವಿ, ಮತ್ತು ಅದು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳೋದೊಂದು ಖುಷಿ. ಹಾಗಾಗಿ ನಾನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದರಲ್ಲಿ ಇನ್ನೂ ನಾನೇನು ಕರೆಕ್ಷನ್ಸ್ ಮಾಡ್ಕೊಬೇಕು ಅನ್ನೋದು ಮತ್ತು ಇನ್ನೇನು ಕೊಡಬೇಕು ಅಂತಲೂ ಹೇಳಿದ್ರು ನಾನು ಖಂಡಿತ ನಿಮ್ಮೆಲ್ಲರ ಇನ್ಪುಟ್ಸ್ ತೊಗೊತೀನಿ. ನಿಮ್ಮ ರೆಸ್ಪಾನ್ಸಸ್ನ ನೀವು ಕಾಮೆಂಟ್ಸಲ್ಲಿ ಹಾಕಿದ್ರೆ ಖಂಡಿತ ನಾನು ನಿಮ್ಗಳ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ. ಮತ್ತು ಹೇಗೆ ಇದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗೋದು ಅನ್ನೋದಕ್ಕೆ ನಿಮ್ಮೆಲ್ಲರ ಸಹಾಯ ಕೂಡ ಅಷ್ಟೇ ಮ್ಯಾಟ್ರ್ ಆಗಿರುತ್ತೆ. ತಪ್ಪಿದರೆ ತಿದ್ದಿ, ಕರೆಕ್ಟ್ ಇದ್ದರೆ
ನಿಮ್ಮ ಒಂದು ಪ್ರೋತ್ಸಾಹ ಲೈಕ್ ಮಾಡಿ. ಇನ್ನೂ ಒಂದಷ್ಟು ವಿಡಿಯೋಸ್ ಪ್ರತಿ ತಿಂಗಳು ಅಥವಾ 2 ಮಂತ್ಸ್ಗೊಮ್ಮೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಷ್ಟೇ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.